ನಮಸ್ಕಾರ ಭಕ್ತರೆ, ಸ್ವಾಗತ ನಿಮ್ಮ ಆಸ್ಟ್ರೋ ಸಮುಖ ಯೂಟ್ಯೂಬ್ ಚಾನಲಿಗೆ. ಇಲ್ಲಿದೆ ನವಗ್ರಹಗಳ ನುಡಿಗಳು, ಶಾಸ್ತ್ರೋಕ್ತ ಪರಿಹಾರಗಳು, ಜ್ಯೋತಿಷ್ಯ ಲೋಕದ ಅಡಗು ರಹಸ್ಯಗಳು, ಎಲ್ಲವೂ ಶ್ರದ್ಧಾ ಮತ್ತು ಶಾಸ್ತ್ರದ ಆಧಾರದಿಂದ. ಮಂತ್ರಾಲಯಕ್ಕೆ ಹೋಗಿ ಬರುವಾಗ ಈ 2 ವಸ್ತುಗಳನ್ನು ತಪ್ಪದೇ ತನ್ನಿ. ಮಂತ್ರಾಲಯದಿಂದ ಬರುವಾಗ ಇವುಗಳನ್ನು ಮನೆಗೆ ತನ್ನಿ. ಮಂತ್ರಾಲಯದಿಂದ ಬರುವಾಗ ಏನು ಮಾಡಬೇಕು? ಮಂತ್ರಾಲಯದಲ್ಲಿ ಸಿಗುವ ಪವಿತ್ರ ವಸ್ತುಗಳು. ಮಂತ್ರಾಲಯವು ರಾಯರ ಪವಿತ್ರ ಸನ್ನಿಧಾನವಾಗಿದೆ. ಮಂತ್ರಾಲಯದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ನೆಲೆಸಿದ್ದಾರೆ ಎನ್ನುವ ನಂಬಿಕೆಯಿದೆ. ಅಂತಹ ಪವಿತ್ರ ಹಾಗೂ ಶ್ರೇಷ್ಠ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿಂದ ಮನೆಗೆ ಹಿಂದಿರುಗಿ ಬರುವಾಗ ತಪ್ಪದೇ ನೀವು ಈ 2 ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಮಂತ್ರಾಲಯದಿಂದ ಬರುವಾಗ ಈ 2 ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮ್ಮ ಮನೆಯಲ್ಲಿನ ಕಷ್ಟ ಕಾರ್ಪಣ್ಯಗಳು ದೂರಾಗುವುದು. ಜೀವನದಲ್ಲಿ ಸಕಲ ಸಂತೋಷ, ಸಮೃದ್ಧಿ, ಶಾಂತಿ ನೆಲೆಯಾಗುವುದು. ಮಂತ್ರಾಲಯದಿಂದ ಮನೆಗೆ ಬರುವಾಗ ನಾವು ಯಾವ 2 ವಸ್ತುಗಳನ್ನು ಮನೆಗೆ ತಂದರೆ ಅದರಿಂದ ಶುಭವಾಗುವುದು ಎಂಬುದನ್ನು ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ. ಮಂತ್ರಾಲಯದಿಂದ ಬರುವಾಗ ಈ 2 ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು. 1. ಮೊದಲನೆಯದಾಗಿ ಗುರುರಾಯರ ಪಾದುಕೆ. ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ರಾಯರನ್ನು ಪೂಜಿಸುವ ಸಮಯದಲ್ಲಿ ರಾಯರ ಮೂಲ ಪಾದುಕೆಯನ್ನಿಟ್ಟು ಪೂಜಿಸುವುದು ಅಲ್ಲಿನ ಪೂಜೆಯ ಪದ್ಧತಿಯಾಗಿರುತ್ತದೆ. ಈ ಮೂಲ ಪಾದುಕೆಯನ್ನು ಯಾರಿಂದಲೂ ಮನೆಗೆ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ. ಆದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೇ ಅಕ್ಕಪಕ್ಕದ ಕೆಲವು ಅಂಗಡಿಗಳಲ್ಲಿ ರಾಯರ ಪಾದುಕೆಗಳನ್ನು ಮಾರಾಟಕ್ಕೆ ಇಟ್ಟಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿಂದ ರಾಯರ ಪಾದುಕೆಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಇದನ್ನು ಮಂತ್ರಾಲಯದಿಂದ ಬರುವಾಗ ತೆಗೆದುಕೊಂಡು ಬರುವುದು ತುಂಬಾನೇ ಮಂಗಳಕರ. ಇದನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡಬೇಕು, ಅಥವಾ ಗುರುವಾರದ ದಿನವಾದರೂ ಪೂಜೆಯನ್ನು ಮಾಡಬೇಕು. ಇದು ನಿಮಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ವಿಷಯವೇನೆಂದರೆ ಯಾವುದೇ ಪ್ಲಾಸ್ಟಿಕ್ನಿಂದ ಮಾಡಿದ ಅಥವಾ ಕಬ್ಬಿಣದಿಂದ ಮಾಡಿದ ಪಾದುಕೆಗಳನ್ನು ತೆಗೆದುಕೊಂಡು ಬರಬಾರದು. 2ನೆಯ ವಸ್ತುವೆಂದರೆ ಅದುವೇ ಮೃತ್ತಿಕಾ. ಮತ್ತಿಕಾ ಎನ್ನುವಂತಹದ್ದು ಮಂತ್ರಾಲಯದಲ್ಲಿ ಸಿಗುವಂತಹ ಪವಿತ್ರವಾದ ಮಣ್ಣಾಗಿದೆ. ಇದೊಂದು ದೈವಿಕ ಶಕ್ತಿಯುಳ್ಳ ಹಾಗೂ ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿರುವ ಮಣ್ಣಾಗಿದೆ. ಇದು ಮಂತ್ರಾಲಯ ಸನ್ನಿಧಾನದಲ್ಲಿನ ತುಳಸಿ ವನವಿದೆ. ಈ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನು ಪ್ರತಿನಿತ್ಯವೂ ಧೂಪ ದೀಪಗಳಿಂದ ಪೂಜೆಯನ್ನು ಮಾಡಲಾಗುತ್ತದೆ. ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ಒಂದು ಪೂಜೆ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ವೃಂದಾವನದಲ್ಲಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ. ನಂತರ ಈ ಮಣ್ಣನ್ನು ಭಕ್ತಾದಿಗಳಿಗೆ ನೀಡಲಾಗುತ್ತದೆ. ಈ ಮಣ್ಣನ್ನು ನೀಡುವುದಕ್ಕೂ ಒಂದಿಷ್ಟು ನಿಯಮಗಳಿರುತ್ತವೆ. ಯಾಕೆಂದರೆ ಇದು ಅತ್ಯಂತ ಪವಿತ್ರವಾದ ಹಾಗೂ ದೈವಿಕ ಶಕ್ತಿಯುಳ್ಳ ಮಣ್ಣಾಗಿದ್ದು ಇದಕ್ಕೆ ಮಡಿ ಮೈಲಿಗೆಯ ಅವಶ್ಯಕತೆಯಿದೆ. ಈ ಮಣ್ಣು ಮೈಲಿಗೆಯಾಗದಂತೆ ಅಥವಾ ಅಶುದ್ಧವಾಗದಂತೆ ನೋಡಿಕೊಳ್ಳಬೇಕು. ಮಂತ್ರಾಲಯದಿಂದ ತಂದಿರುವ ಈ 2 ಪವಿತ್ರವಾದ ವಸ್ತುಗಳನ್ನು ಮನೆಯಲ್ಲಿ ನಾವು ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿನ ಸಮಸ್ಯೆಗಳು ಕಂಡು ಕೇಳರಿಯದಂತೆ ಒಂದೊಂದಾಗಿ ಕಳೆದು ಹೋಗುತ್ತದೆ. ಶುಭ ಫಲಗಳು ನಿಮಗೆ ಪ್ರಾಪ್ತವಾಗಲು ಪ್ರಾರಂಭವಾಗುತ್ತದೆ. ಈ ಕಾರಣಕ್ಕಾಗಿ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಅಲ್ಲಿಂದ ಮನೆಗೆ ಬರುವಾಗ ಈ 2 ವಸ್ತುಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಬನ್ನಿ. ಇದನ್ನು ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಶ್ರದ್ಧಾಪೂರಿತ ವಿಡಿಯೋಗಳಿಗಾಗಿ ಆಸ್ಟ್ರೋ ಸಮುಖ ಜೊತೆಗೆ ಇರಿ. ಧನ್ಯವಾದಗಳು. ರಾಯರ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ.